ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಲೋಕೇಶ್ ದಾಸ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಬಾಂಟಿ ಡೈಲಿ ಬ್ಲಾಗ್. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಬಂದು ಸಂಜೆ 5:15 ಆಗಿದೆ. ಆ್ಯಂಡ್ ಬೆಳಗ್ಗೆ ಸ್ವಲ್ಪ ರೂಮ್ನ ಕ್ಲೀನ್ ಮಾಡೋದಕ್ಕಾಗಿರಲಿಲ್ಲ. ಆ್ಯಂಡ್ ಇವಾಗ ಕ್ಲೀನ್ ಮಾಡ್ತಾ ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಅನ್ನೋದನ್ನ ನನ್ನ ಜೊತೆಗೆ ಶೇರ್ ಮಾಡ್ಕೊಳ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವು ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಬೇಗ ಹೋಗಿ ಪೂಜಾ ಲೋಕೇಶ್ ದಾಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಬನ್ನಿ ನನ್ನ ಈವ್ನಿಂಗ್ ರೊಟೀನ್ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ. ಮಾರ್ನಿಂಗೇ ಇದೆಲ್ಲ ಕ್ಲೀನಾಗಿರುತ್ತೆ, ಬಟ್ ಆದರೂ ನಾನು ಪಾಪು ಇಲ್ಲೇ ಮಲಗೋದ್ರಿಂದ ಪಾಪು ಪಕ್ಕದಲ್ಲಿರೋದನ್ನ ಬಟ್ಟೆ ಎಲ್ಲ ಎಳ್ದು ಇಟ್ಟಿರ್ತಾಳೆ. ಆ್ಯಂಡ್ ನಾವು ಊಟ ತಿಂಡಿ ಎಲ್ಲ ಇಲ್ಲೇ ಮಾಡೋದ್ರಿಂದ ಮತ್ತು ನೈಟ್ ಮಲಗೋದಕ್ಕೂ ಕೂಡ ಅನ್ಕಂಫರ್ಟೇಬಲ್ ಇರುತ್ತೆ. ಸೊ ಅದಕ್ಕೋಸ್ಕರ ಮತ್ತೆ ಒಂದು 5 ಗಂಟೆ ಆದಾಗ ಎಲ್ಲನೂ ಒದ್ರಿ ಮತ್ತೆ ಮಡಚಿ ಕ್ಲೀನಾಗಿ ಇಟ್ಕೋತೀನಿ. ಅದಾದ ನಂತರ ಸ್ವಲ್ಪ ಕಸ ಗುಡಿಸ್ಬೇಕಾಗಿತ್ತು, ಯಾಕಂದರೆ 5 ಗಂಟೆ ಇನ್ನೇನು ಲೈಟ್ ಆನ್ ಮಾಡೋ ಹೊತ್ತಾಗಿತ್ತು. ಹಾಗೆ 5 ಗಂಟೆ ಆಯಿತು ಅಂದ ತಕ್ಷಣ ಬಾಣ್ತಿರೋ ಫೇಸ್ ವಾಶ್ ಮಾಡಲೇಬೇಕು. ನನಗಂತೂ ಅಭ್ಯಾಸ ಆಗಿ ಇರೋದಕ್ಕೆ ಆಗಲ್ಲ. ಫೇಸ್ ವಾಶ್ ಮಾಡಿಲ್ಲ ಅಂತಂದರೆ ಅದೊಂಥರ ಫ್ರೆಶ್ ಥರ ಫೀಲ್ ಆಗುತ್ತೆ. ಆ್ಯಂಡ್ ಅದಾದ ನಂತರ ಮನೇಲಿ ಸ್ವಲ್ಪ ಸಾಂಬಾರು ಬಿಸಿ ಮಾಡಬೇಕಾಗಿತ್ತು, ಗೊಜ್ಜಿತ್ತು. ಅದೆರಡನ್ನು ಬಿಸಿ ಮಾಡ್ತಾ ಸ್ವಲ್ಪ ಅಡುಗೆ ಮನೆನ ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ಕಾಫಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಕಾಫಿನ ಇಟ್ಟೆ. ಸ್ವಲ್ಪ ಸಿಕ್ಕರೆ ಎತ್ಕೊಂಡು ಈ ಕಡೆ ತಿರುಗೋಷ್ಟರಲ್ಲಿ ಪೂರ್ತಿ ಉಪ್ಪು ಬಂದು ಸುರಿದೇ ಹೋಯಿತು. ಹಾಗೆ ತಾನೇ ಸಾಂಬಾರೆಲ್ಲ ಬಿಸಿ ಮಾಡಿದ ನಂತರ ಗ್ಯಾಸ್ ಒರೆಸಿದ್ದೆ. ಅಯ್ಯೋ ಮತ್ತೆ ಒರೆಸ್ಬೇಕಲ್ಲ ಅಂತ ಅಂದ್ಕೊಂಡು ಕಾಫಿನ ಮಾಡಿಕೊಂಡೆ. ನೋಡಿ ಯಾವ ಥರ ಚೆಲ್ಲಿದೆ ಅಂತ. ಸೊ ಅದಾದಮೇಲೆ ನಾನು ಸಕ್ಕರೆ ಹಾಕ್ಕೊಂಡು ಒಲೆ ಇನ್ಸ್ಟೆಂಟ್ ಕಾಫಿ ಪುಡಿನ ಹಾಕ್ಕೊಂಡು ಕಾಫಿ ಮಾಡಿಕೊಂಡೆ. ಆ್ಯಂಡ್ ಆ ಟೈಮಲ್ಲಿ ಅಮೃತ ಧಾರೆ ಬರ್ತಾಯಿತ್ತು. ಸೊ ಧಾರಾವಾಹಿನ ನೋಡ್ತಾ ಕಾಫಿ ಕುಡಿದೆ. ಎಲ್ಲ ಮೀಲು ಬಜ್ಜಿನ ಕಾಫಿ ಜೊತೆ ಕುಡಿದ್ರೆ, ಆದರೆ ನಮ್ಮ ಮನೇಲಿ ಕಾಫಿ ಎಲ್ಲ ಕುಡ್ದಾದ ನಂತರ ಬಜ್ಜಿನ ತೊಗೊಂಡು ಬಂದಿದ್ದರು. ಆ್ಯಂಡ್ ನಮ್ಮನೆ ಡಿನ್ನರ್ಗೆ ಇವತ್ತು ಬೀಟ್ರೋಟ್ ಗೊಜ್ಜು, ಆಮೇಲೆ ಮಾವಿನ ಹಣ್ಣು, ಆಮ್ಲೆಟ್ ಆ್ಯಂಡ್ ರೈಸ್ ಜೊತೆಗೆ ಹೆಲ್ದಿಯಾದ ಡಿನ್ನರ್ನ ಮುಗಿಸ್ತಾ ಅದ್ರ ಜೊತೆಗೆ ಹಾಲನ್ನ ಕುಡಿತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಪೂಜಾ ಲೋಕೇಶ್ ದಾಸ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಬಾಯ್.